ನಿಮ್ಮ ಎದುರಿಗೆನೆ ಅವ್ರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಯಾವುದೇ ರೀತಿಯ ನೀವು ತೆಗಿಯೋಕೆ ಬರೋದಿಲ್ಲಪ್ಪ, ತೆಗಿಯೋದೇ ಬೇಡ ಅಂತೇಳಿ ನಾವು ನಿಮ್ಮ ಎದುರಿಗೆನೆ ಆರ್ಡರ್ ಮಾಡ್ತೀವಿ ಸರ್. ಮೊದಲನೇದಾಗಿ ಇವತ್ತಿನ ದಿನ ಸರ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ಸರ್, ಇವತ್ತಿನ ದಿನ ಏನಾರ ಕನ್ನಡ ಸಿನಿಮಾ ಮಾಡ್ಬೇಕಂದ್ರೆ 2 ಗುಂಡಿಗೆ ಬೇಕು ಸರ್. ಏನ್ ನಿರ್ಮಾಪಕರು ಇಷ್ಟೊಂದು ಅವಸ್ಥೆ ಯಾವ ಟೈಮಲ್ಲೂ ಇಲ್ಲ, ಇಷ್ಟೊಂದು ಕಳ್ಕೊಳ್ತಾ ಇದ್ದಾರೆ. ಅವ್ರ ನೋವೇನು, ಒಂದು ಅಟ್ಲೀಸ್ಟ್ ನಿಂತಿರೋ ಸಿನಿಮಾಗೆ ನಾವು ಪ್ರೋತ್ಸಾಹ ಕೊಟ್ಟಿಲ್ಲ ಅಂದ್ರೆ ಹೇಗೆ ಸರ್? ಈಗ ನಮ್ಮಿಂದ ಅವರಿಂದಾನೇ ನಿರ್ಮಾಪಕರಿಂದ ನಾವೆಲ್ಲ ಬೆಳೆದಿರ್ತೀವಿ. ಒಬ್ಬ ಥಿಯೇಟರ್ ಅವ್ರು ಆಗ್ಬೋದು, ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಒಂದು ಕಲಾವಿದ ಆಗ್ಬೋದು, ಕಲಾವಿದರು ಎಲ್ಲರೂ ಬರ್ತಾ ಇದ್ದಾರೆ. ಕೆಲವರು ಮಾತ್ರ ನಮ್ಮ ಮುಖಾಂತರನೇ ಅವ್ರಿಗೆ ದೂರವಾಣಿ ಮೂಲಕ ಕೇಳಿದ್ವಿ ಸರ್. ನಾವು 2ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ರು. ನಮ್ಮ ಗೋವಿಂದನ್ ಅವರು ಫೋನ್ ಮಾಡಿದಾಗ ನಮ್ಗೆ ಯಾರ್ದು ಫೋನ್ಗೆ ಸ್ಪಂದಿಸಿರ್ಲಿಲ್ಲ. ಅವ್ರ ಎದುರಿಗೆ 2ನೇ ತಾರೀಕು ನಮಗೆ ಬರ್ತೀವಿ ಅಂತ ಹೇಳಿದ್ರು, ಅಸೋದನೆ ಕೊಟ್ಟಿದ್ರು. ನೀವು ಬಂದಿಲ್ಲ ಅಂತ ಈಗ ಹೇಳ್ತಾ ಇದ್ರು. ಅದು ತಪ್ಪು. ನಿಮ್ಮಿಂದಾನೇ ಬೆಳೆದು, ನಿಮ್ಮಿಂದಾನೇ ಹಣ ಪಡೆದು ಎಲ್ಲ ಮಾಡಿ ಹೆಸರು ಮಾಡಿಕೊಂಡು ಒಂದು ಸಿನಿಮಾನ ನಾವು ಇದು ಒಂದು ಮೇಲೆ ತರಬೇಕನ್ನೋದು ಉದ್ದೇಶ ಅವರಲ್ಲಿ ಇಲ್ಲ ಅಂದ್ರೆ ಯಾತಕ್ಕೆ ಮಾಡ್ಬೇಕು ಸರ್? ಅವ್ರು ಹೇಳಿದ್ ಕರೆಕ್ಟ್.